ಡಿಕೆ ಸಿಎಂ ಆಗುವುದು ಫಿಕ್ಸ್ ಆಗಿದೆಯಾ? ಇಲ್ಲ, ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಇನ್ನೂ ಅಧಿಕೃತವಾಗಿ ಫಿಕ್ಸ್ ಆಗಿಲ್ಲ. ಆದರೆ ಈಗ ದೆಹಲಿಯಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಿದೆ. ಏನಾಗ್ತಿದೆ ಈಗ ಅಂದ್ರೆ ಹೈಕಮಾಂಡ್ ಭೇಟಿ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರವೇನು? ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಯನ್ನು ಕೊಡಲು ಸೂಚನೆಯನ್ನ ಕೊಟ್ಟಿದೆ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಮುಂದಿನ ಸಿಎಂ ಆಗಿ ಹೆಸರಿಸಲು ಮುಂದಾಗಿದೆ ಅಂತ ಡೆಕ್ಕನ್ ಹೆರಾಲ್ಡ್ ವರದಿಯನ್ನ ಮಾಡಿದೆ. 2.5 ವರ್ಷ ಸೂತ್ರ. 2023ರ ಚುನಾವಣೆ ನಂತರ ಸಿದ್ದರಾಮಯ್ಯ 2.5 ವರ್ಷ, ಆಮೇಲೆ ಡಿಕೆ ಶಿವಕುಮಾರ್ 2.5 ವರ್ಷ ಸಿಎಂ ಆಗ್ತಾರೆ ಅನ್ನೋ ಒಪ್ಪಂದ ಆಗಿತ್ತು ಅಂತ ಡಿಕೆ ಬಣದ ವಾದ. ಆದ್ರೆ ಅಧಿಕೃತ ಹೇಳಿಕೆ ಬೇರೆ ಇದೆ. ಕೆಸಿ ವೇಣುಗೋಪಾಲ್ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ರಾಜ್ಯಸಭಾ ಮತ್ತು ಎಂಎಲ್ಸಿ ಚುನಾವಣೆ ಬಗ್ಗೆ ಮಾತ್ರ ಮಾತುಕತೆ ಎಂದಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಕೂಡ ಈ ವರ್ಷ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಈ ಹಿಂದೆ ಹೇಳಿದ್ರು. ಹಾಗಾದ್ರೆ ಮುಂದೇನು? ಶುಕ್ರವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುವ ಸಾಧ್ಯತೆ ಇದೆ. ಅಲ್ಲಿ ಹೊಸ ನಾಯಕನ ಆಯ್ಕೆ ಆಗಬಹುದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಸುಗಮ ಅಧಿಕಾರ ಹಸ್ತಾಂತರ ಮಾಡಿಕೊಳ್ಳಲಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ರಾಜ್ಯಸಭಾ ಸ್ಥಾನ, ಮಗ ಯತೇಂದ್ರಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಪರ ನಿರ್ಧಾರ ಆಗಿದೆ ಅಂತ ಸುದ್ದಿ ಬಲವಾಗಿದೆ. ಆದರೆ ಸಿಎಲ್ಪಿ ಸಭೆಯಲ್ಲಿ ಅಧಿಕೃತ ಘೋಷಣೆ ಆಗುವವರೆಗೂ 100% ಫಿಕ್ಸ್ ಅಂತ ಹೇಳೋದಿಕ್ಕಾಗೋದಿಲ್ಲ. ಈ ವಾರದಲ್ಲಿ ಕ್ಲಾರಿಟಿ ಸಿಗಬಹುದು, ಕಾದು ನೋಡೋಣ. ಇದೇ ರೀತಿ ಸುದ್ದಿಗಳಿಗೆ ವೀಕ್ಷಿಸಿ ವಿಶ್ವಾಗ್ನಿ ಟಿವಿ. ಇದು ದನಿ ಇಲ್ಲದವರ ಧ್ವನಿ.